ಬಂದಾಗ ಮಕ್ಕಳು ಎಜುಕೇಷನ್ ಆಗಲಿ ನಮ್ಮ ಫೈನಾನ್ಷಿಯಲಿ ಆಗಲಿ ಎಲ್ಲ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತಾ ಬಂದಿದೆ ಇವಾಗ. ನಾವು ಮೊದಲು ಬರಬೇಕಾದ್ರೆ ಭಾಳ ಕಷ್ಟ ಇತ್ತು. ನಿಮಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಬರಬೇಕಾದ್ರೆ ಭಾಳ ಕಷ್ಟದಲ್ಲಿ ಬಂದು ಇವಾಗ ನೆಕ್ಸ್ಟ್ ಬರಬೇಕಾದ್ರೆ ಕಾರಲ್ಲೇ ಬಂದು ಚೆನ್ನಾಗಿ ಓದ್ತಾ ಇದ್ದ, ಯಾಕಂದ್ರೆ ತುಂಬ ಡಲ್ ಆಗಿದ್ದ. ಹಾಗಾಗಿ ಈ ಥರ ಹೋದ್ರೆ ಚೆನ್ನಾಗಾಗುತ್ತೆ ಅಲ್ಲಿ ಅಂತ ಹೇಳಿದರು ನಮಗೆ ಯಾರು. ಅಂದರೆ ಒಂದು 2-3 ಸಲ ಬಂದಿದ್ದೀವಿ, ಒಂದು ಪಾಸಿಟಿವ್ ಪವರ್ ಸಿಕ್ಕಿದೆ ನಮಗೆ. ಆ ಪಾಸಿಟಿವ್ ಪವರ್ಗೋಸ್ಕರ ನಾನು ಮೈಸೂರಿನಿಂದ ಬಂದಿರೋದು. 3ನೇ ಬಾರಿಗೆ ಬರ್ತಾ ಇದ್ದೇನೆ. ಯಾಕಂದರೆ ಹಣ ಕಾಸು ಎಲ್ಲ ಇದೆ, ದೇವರ ದಯೆಯಿಂದ ನೆಮ್ಮದಿ ಇರಲಿಲ್ಲ. ಅಕ್ಷರಾಭ್ಯಾಸ ಒಳ್ಳೆ ಇದು ಜ್ಞಾನ ಆಗಲಿ ಅಂತಂದು ಅಕ್ಷರಾಭ್ಯಾಸ ಅಕ್ಷರ ಬರೆಸ್ತದೆ. ಇದು ಎಷ್ಟು ಬಾರಿ ಬರೆಸ್ತಾ ಇದ್ದೀರಿ? ಇದು 2ನೇ ಸರಿ ಸರ್. ಇದೇನು ಕಾರಣಕ್ಕೆ ಬರೆಸ್ತಾ ಇದ್ದೀರಿ? ಡಲ್ ಇದ್ದವ್ರು ಚೆನ್ನಾಗಿ ಓದ್ತಾ ಇದ್ದ, ಯಾಕಂದ್ರೆ ತುಂಬ ಡಲ್ ಆಗಿದ್ದ. ಹಾಗಾಗಿ ಈ ಥರ ಹೋದ್ರೆ ಚೆನ್ನಾಗಾಗುತ್ತೆ ಅಲ್ಲಿ ಅಂತ ಹೇಳಿದರು ನಮಗೆ ಯಾರು, ಬೇರೆಯವರು. ಬೇರೆಯವ್ರ ಮಕ್ಕಳಿಗೆ ಅದು ಒಳ್ಳೇದಾಗಿದೆ ಆಗಿದೆ ಅಂತ ಕೇಳಿದ್ದೀವಿ ಸರ್. ಹಂಗಾಗಿ ನಂಬಿಕೆ ಮೇಲೆ ಆಧ್ಯಾತ್ಮ ಶಕ್ತಿ ಒಂದು ಬೇಕಲ್ಲ, ಬಲ ಖಂಡಿತ. ಮಕ್ಕಳು ಈಗ ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀರಿ? ಈಗ 4th ಸ್ಟ್ಯಾಂಡರ್ಡ್ ಮುಗಿದೆ ಸರ್, ನೆಕ್ಸ್ಟ್ 5th-ಗೋಸ್ಕರ. 4th ಸ್ಟ್ಯಾಂಡರ್ಡ್ಗೆ ಇಷ್ಟೊಂದು ನಿಮಗೆ ತುಂಬ ಕೇರ್ ಮಾಡಬೇಕು ಅನ್ಸುತ್ತಾ? ಬೇಕಲ್ಲ ಸರ್, ಮಕ್ಳು ಇರೋದೊಬ್ಬ ಮಗ, ಒಳ್ಳೆ ಶಕ್ತಿ ಬೇಕು. ಎಲ್ಲ ಏನು ಶಕ್ತಿ ಇದ್ದು ಆಧ್ಯಾತ್ಮ ಶಕ್ತಿ, ದೇವ್ರು ನಂಬಬೇಕಲ್ವ, ಬಲ ಬೇಕಲ್ವ, ದೇವ್ರ ಬಲ ಬೇಕು ಅಂದರೆ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮ ಶಕ್ತಿಗೋಸ್ಕರ ಅದೇನು ಫ್ಯಾಮಿಲಿ ಎಲ್ಲ ಬಂದು ಎಲ್ಲ ಬಲ ಇದ್ದರೂ ಆ ದೇವ್ರದ್ದು ಒಂದು ಬಲ ಬೇಕಲ್ಲ ಮಗುಗೋಸ್ಕರ. ದೇವ್ರ ಬಲನೂ ಬೇಕು. ನೀವು ಏನು ಓದಿದ್ದೀರಿ? ನಮ್ಮದು BSc ಆಗಿದೆ ಸರ್. ನೀವು BSc ಅದಕ್ಕೆ ಎಜುಕೇಷನ್ ಮಹತ್ವ ಗೊತ್ತಿದೆ. ಹಾಂ, ನೀವು ಏನು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್? ಇಂಗ್ಲೀಷ್ ಮೀಡಿಯಮೇ ಸರ್, CBSE ಹೋಗ್ತೀವಿ. CBSE. ಈ ಎಷ್ಟು ವರ್ಷದಿಂದ ಡಲ್ ಆಗಿದೆ? 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಚೆನ್ನಾಗಿ ಓದ್ತಾ ಇದ್ದ. ಈಗ ಹೋದಷ್ಟು ಇದ್ದು ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು. ಇನ್ನು ಎಷ್ಟು ಬಾರಿ ಬರೋಕ್ಕೆ ಹೇಳಿದ್ದಾರೆ? ನೆಕ್ಸ್ಟ್ ಒಂದು ಸಲ ಬರೋಕ್ಕೆ ಹೇಳಿದ್ದಾರೆ, 3ನೇ ಟೈಮ್. ಈಗ ಇಲ್ಲಿ ಬಂದು ಯಾರಿಗಾರು ಬರೆಸಿ ಅಕ್ಷರಾಭ್ಯಾಸ ಮಾಡಿಸಿ ಯಾರಿಗಾರು ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಆಗಿ ತಿಳಿದಿದ್ದೀವಿ? ಇಲ್ಲ ಸರ್, ನಾವು ಅಷ್ಟೊಂದು ಯಾರನ್ನೂ ಕೇಳಿಲ್ಲ, ನಂಬಿಕೆ ಮೇಲೆ ಬಂದಿದ್ದೀವಿ, ನಂಬಿಕೆ ಇಟ್ಟಿದ್ದೀವಿ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗಿದೆ ಅಂದರೆ ಒಂದು 2-3 ಸಲ ಬಂದಿದ್ದೀವಿ, ಒಂದು ಪಾಸಿಟಿವ್ ಪವರ್ ಸಿಕ್ಕಿದೆ ನಮಗೆ. ಆ ಪಾಸಿಟಿವ್ ಪವರ್ಗೋಸ್ಕರ ಅದಕ್ಕೋಸ್ಕರ ಈಗ ಏನು ಮಾಡಿದ್ರು ಮೇಡಮ್ ಇಲ್ಲಿ ಕೆಲಸ? ಈಗ ಅಕ್ಷರಾಭ್ಯಾಸದ 4ಗೆ ಮೇಲೆ ಬರ್ಸಿದ್ರು. 4ಗೆ ಮೇಲೆ? ಹಾಂ, ಅದನ್ನ ಬರ್ಸಿ ನೆಕ್ಸ್ಟು ಏನೇನು ಕೋರ್ಸ್ ಕೊಡಿಸ್ಬೇಕು ಅಂತಂದು ಹೇಳಿದ್ದಾರೆ. ಪುಸ್ತಕದಲ್ಲಿ ಏನೋ ಬರ್ಕೊಟ್ರು ನಿಮಗೆ? ಬುಕ್ಸ್ಗಳು ಬರ್ಕೊಟ್ಟಿದ್ದಾರೆ ಸರ್. ಹಾಂ, ಅಂದರೆ ನಂಬಿಕೆ ಇದೆ, ಪಾಸಿಟಿವ್ ಪವರ್ ಬಗ್ಗೆ ನಂಬಿಕೆ ಇದೆ ಸರ್. ನನ್ನ ಹೆಸರು ಲಕ್ಷ್ಮೀಶ್ ಅಂತ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಲಕ್ಷ್ಮೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಬೆಂಗಳೂರಿಂದ ಬಂದಿದ್ದು. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ನಾನು ಇದು 1 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ 1 ವರ್ಷದಿಂದ? 1 ವರ್ಷದಿಂದ. ಏನು ವಿಶೇಷ ಅಂತ ಇಲ್ಲಿ ಬರ್ತಾ ಇದ್ದೀರಿ? ವಿಶೇಷ ಮಕ್ಕಳ ವಿದ್ಯಾಭ್ಯಾಸ, ಹಾಂ, ಆಮೇಲೆ ಏನೇ ಒಳ್ಳೇದಿದ್ರು, ದೇವಸ್ಥಾನದಲ್ಲಿ ಏನೇ ಹೇಳಿದ್ರು ಕೂಡ ನಮಗೆ ಡೇ 1ಇಂದನೂ ಅವ್ರೇನು ಪಾಸಿಟಿವ್ ಎನರ್ಜಿ ಏನಿದೆ ನಮ್ಗೆ ಇಲ್ಲಿ ಒಂದು ಸರಿ ಬಂದೋದ್ರೆ ಮತ್ತಿರ್ಗ ಇಲ್ಲಿ ಬಂದೋಗೋಣ ಅನ್ನೋ ಮನಸ್ಸು ಎನಿ ಟೈಮ್ ಬರ್ತಾ ಇರ್ತದೆ. ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಮಾರುತಿ ಸುಜುಕಿ ಕಂಪನಿಯಲ್ಲಿ ವರ್ಕ್ಸ್ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗಲೇ ನಿಮಗೆ ಒಂದು ರೀತಿ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ? ಹೌದು, 1 ಟೈಮ್ ಬಂದಾಗ ಎನಿ ಟೈಮ್ ಬರಬೇಕು, ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಬಿಟ್ಟು ನಾವುಗಳು ಅದನ್ನು ಬೆಳಗ್ಗೆ ಎದ್ದಾಗಲಿ ಸಂಜೆ ಆಗಲಿ ಅದನ್ನೇ ಯೋಚನೆ ಆಗ್ತದೆ. ಇನ್ನು ಸರಿ ನೆಕ್ಸ್ಟ್ ವೀಕ್ ಹೋಗೋಣ ಬರಬೇಕು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ? ಎನಿ ಟೈಮ್. ನಿಮ್ಗೆ ಏನಾದರೂ ಒಳ್ಳೇದಾಗಿದೆ ಸರ್ ಇಲ್ಲಿ? ಹೌದು, ಇಲ್ಲಿಂದ ಬಂದಾಗ ಮಕ್ಕಳು ಎಜುಕೇಷನ್ ಆಗಲಿ ನಮ್ಮ ಫೈನಾನ್ಷಿಯಲಿ ಆಗಲಿ ಎಲ್ಲ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತಾ ಬಂದಿದೆ ಇವಾಗ. ಸರ್ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ, 4ಗೆ ಮೇಲೆ ಬರೆಸ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಮಾತಾಡ್ತೀರಿ ಸರ್? ಇದು ನಾನು ಲಾಸ್ಟ್ ವೀಕು ಬಂದಿದ್ದೆ. ಎವ್ರಿ ಅಮಾವಾಸ್ಯೆ ಯಾವಾಗ ಮಂತ್ಲಿ 1 ಟೈಮ್ ಆಗುತ್ತೆ 1 ಟೈಮ್ ಬಂದು ಹೋಗ್ತೀನಿ. ಮೇಸ್ಟ್ ಹತ್ರ ಎಲ್ಲ ಒಪಿನಿಯನ್ ಕೊಡ್ತಾರೆ, ಮಕ್ಕಳು ಫ್ಯೂಚರ್ ಏನಾಗ್ತಾರೆ, ಅದ್ರ ಬಗ್ಗೆ ಏನು ನೆಕ್ಸ್ಟ್ ಯಾವ ಕಾಂಬಿನೇಷನ್ ತೊಗೋಬೇಕು, ನೆಕ್ಸ್ಟ್ ಫ್ಯೂಚರ್ ಏನು ಆಗ್ತಾರೆ, ಅವರು ಎಲ್ಲನೂ ಗೈಡೆನ್ಸ್ ಕೊಡ್ತಾರೆ. ನಿಮ್ಗೆ ಏನೇ ಇದ್ರು ಮಕ್ಕಳಲ್ಲಿ ಯಾವುದೇ ಇದ್ದಿದ್ರು ಕೂಡ ಅವರೇ ಕೊಡ್ತಾರೆ, ಮೇಸ್ಟ್ರೇ ಕೊಡ್ತಾರೆ ಅವರೆಲ್ಲ. ಅಂದರೆ ಇಲ್ಲಿ ಶಾಸ್ತ್ರ ಹೇಳ್ತಾರಂತೆ, ನಾವು ಏನು ಅನ್ಕೊ ಬಂದಿರ್ತೀವಿ ಅದನ್ನು ಅವರೇ ಹೇಳ್ತಾರಂತೆ. ನಾವು ಹೇಳಿ ಹೌದು. ನಾನು ಲಾಸ್ಟ್ ವೀಕ್ ಬಂದಾಗ ಕೇಳಿದಾಗ ನಾವು ಏನು ಕೇಳಿಲ್ಲ, ಗುರೂಜಿಯವರೇ ನಿಮ್ಮ ಹೀಗಿದೆ ನೀವು ಈ ಅಮಾವಾಸ್ಯೆ ದಿವಸ ಬನ್ನಿ, ನಿಮ್ಗೆ ನಾನೆಲ್ಲ ಒಳ್ಳೇದು ಮಾಡ್ಕೊಡ್ತೀವಿ ಅಂತ ಗುರೂಜಿಯವರೇ ಹೇಳ್ತಾರೆ. ನೀವೇನು ಅನ್ಕೊಂಡ್ರಿ ಅದನ್ನು ಅವರೇ ಹೇಳಿದ್ರು? ಹೌದು. ಈಗ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ವಿಚಾರದಲ್ಲಿ ತುಂಬ ಅನುಕೂಲ ಆಗ್ತಾ ಇದೆಯಾ? ಹೌದು, ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ಬಿಫೋರ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಿಮ್ಮ ಮಕ್ಕಳು ಇಷ್ಟೇ ರಿಸಲ್ಟ್ ಬರುತ್ತೆ, ಇಷ್ಟೇ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳಿದ್ರು. ಅವರು ಹೇಳಿದ್ರು ಹೌದು, ಇಷ್ಟು ಬರುತ್ತೆ, ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ ಪರ್ಸೆಂಟೇಜು, ಅದಕ್ಕಿಂತ 1% ಜಾಸ್ತಿನೇ ಬಂದಿದೆ. ಜಾಸ್ತಿನೇ ಬಂದಿದೆ. ಅದಕ್ಕೆ ನಿಮಗೆ ತುಂಬ ನಂಬಿಕೆ ಇದೆ. ಫ್ಯಾಮಿಲಿ ಸಮೇತ ಬರ್ತೀರಾ? ಹೌದು, ಎವ್ರಿ ಟೈಮ್ ನಾವು ಹೌದು, ಫುಲ್ ಫ್ಯಾಮಿಲಿ. ಪ್ರಾಪರ್ ನಂದು ಬಂದುಬಿಟ್ಟು ಶೃಂಗೇರಿ, ಬಟ್ ನಾನು ಇಲ್ಲಿ ಬರ್ತಾ ಇರೋದು 1 ಇಯರಿಂದ ಬರ್ತೀನಿ. ನಾನು ಈಗ ಉಂಟೆ ಕಾರ್ಯಕ್ರಮದಲ್ಲಿ ಎವ್ರಿ ಸೈಡ್ ವಾಚ್ ಮಾಡ್ತೀನಿ, ಅದರಿಂದ ನೋಡಿ ನಾನು ಇಂಪ್ರೆಸ್ ಆಗಿ ಇಲ್ಲಿ ಬಂದಿರೋದು. ಅಂದರೆ ತುಂಬ ಶಕ್ತಿ ಇದೆ ಅಂತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಮೇಡಮ್ ನಮಸ್ತೆ. ನಮಸ್ತೆ. ತಾವು ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಬೆಂಗಳೂರಿಂದ. ಬೆಂಗಳೂರಿಂದ ಎಷ್ಟನೇ ಬಾರಿ ಬರ್ತಿದ್ದೀರಾ ಮೇಡಮ್? ನಾವು 1 ವರ್ಷ ಆಯಿತು, ಒಂದು 5-6 ಸಲ ಬಂದಿದ್ದೀವಿ. 5-6 ಸರಿ ಬರುವಂಥ ವಿಶೇಷತೆ ನಿಮ್ಮ ಜೀವನದಲ್ಲಿ ಏನಾಗಿದೆ ಮೇಡಮ್? ಅಂದರೆ ನಮಗೆ ಇಲ್ಲಿಗೆ ಬಂದರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಗೆ ದೇವ್ರು ನೋಡುವಾಗಲೇ ಒಂಥರ ನಿಮ್ಮ ಕಣ್ಣೆಲ್ಲ ಒಂಥರ ಕಣ್ಣು ದೊಡ್ಡದಾಗ್ತಾ ಇದೆ. ಇಲ್ಲ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಮಾಸ್ಟ್ರು ಅಷ್ಟೇ ತುಂಬ ಪರ್ಫೆಕ್ಟಲ್ಲಿ ಹೇಳ್ತಾರೆ. ಹೀಗೆ ಮಕ್ಕಳು ಹೀಗೆ ಎಜುಕೇಷನ್ ಮಾಡಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು, ಹೀಗೆ ಇರಬೇಕು,
ಮಕ್ಕಳು. ನಿಮ್ಮ ಮಕ್ಕಳಿಗೆ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರಂತ ಗುರುಗಳು. ಹೌದು, ಹೌದು. ಅದು ಅಷ್ಟೇ ಬಂದಿದೆ. ಹೌದು ಬಂದಿದೆ, ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಅದಕ್ಕಿಂತ ಜಾಸ್ತಿ ಅಂದರೆ ನಾನು ಹೇಳಿದ್ದೆ, ಮಾಸ್ಟರ್ ಹೇಳಿದ್ರಲ್ಲ ಅದಕ್ಕಿಂತ ಜಾಸ್ತಿ ತೆಗಿಬೇಕು, ಚಾಲೆಂಜಿಂಗ್ ಮೈಂಡ್ ಇರಬೇಕು ಅಂತ, ಅದಕ್ಕಿಂತ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದೆ. ಹೌದು. ನಿಮ್ಮ ಜೀವನದಲ್ಲಿ ಅದು ಬಿಟ್ಟು ಬೇರೆ ಏನು ಒಳ್ಳೇದಾಗಿದೆ ಮೇಡಮ್? ಅಂದರೆ ಎಲ್ಲ ಆರ್ಥಿಕ ಇದರಲ್ಲೆಲ್ಲ ಒಳ್ಳೆಯದಾಗಿದೆ. ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಪಬ್ಲಿಕ್ ಈಗ. ಆಯ್ತು ಮೇಡಮ್, ಒಳ್ಳೇದಾಗಲಿ. ಈ ಖುಷಿ ನೋಡಿದ್ರೆ ಇನ್ನೂ ಒಂದಷ್ಟು ಹೆಚ್ಚಾಗಿ ತಾಯಿ ಆಶೀರ್ವಾದ ಮಾಡಲಿ. ಮಾಸ್ಟ್ರು ಮಾತ್ರ ಗ್ರೇಟ್. ಅವರು 1 ರೂಪಾಯಿನೇ ತಗೊಳಲ್ಲ, ನಮಗೆ ಬೇಕಾದ್ರೆ ಹಣ ಕೊಡ್ತಾರೆ, ಬೇಕೇ ದುಡ್ಡೇ ತಗೊಳ್ಳಲ್ಲ ನಿಮ್ಮ ಹತ್ರ? ದುಡ್ಡೇ ತಗೊಳಲ್ಲ. ಅಂದ್ರೆ ಅದು ಯಾವುದೇ ರೀತಿ ಮೌಢ್ಯ ಇಲ್ಲ, ಯಾವುದೇ ದುಡ್ಡು ಕಾಸು ಏನಿಲ್ಲ ಇಲ್ಲಿ. ಮಾಸ್ಟ್ರು 1 ರೂಪಾಯಿನೂ ತಗೊಳಲ್ಲ, ಅವರೇ ಕೊಡ್ತಾರೆ ನಮಗೆ 5 ರೂಪಾಯಿ 9 ರೂಪಾಯಿ ಹೀಗೆಲ್ಲ. ಎಲ್ಲರೂ ಗುರುಗಳಂತಾರೆ, ನೀವು ಮಾತ್ರ ಮಾಸ್ಟ್ರು ಅಂತ ಇದ್ದೀರಿ. ನಿಮಗೆ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಅವರು. ಅಲ್ಲ, ಗುರುಗಳು ಅವರು, ಮಾಸ್ಟ್ರು ಇವರು. ಇವರು ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಅವರು ಮಾಸ್ಟ್ರು. ಯಾವುದೇ ರೀತಿ ದುಡ್ಡು ಕಾಸು ಇಲ್ಲ, ಇದಕ್ಕೆ ಫ್ರೀಯಾಗಿ ಮಾಡ್ಕೊಡ್ತಾರೆ. ಫ್ರೀಯಾಗಿ ಮಾಡ್ಕೊಡ್ತಾರೆ. ಈ ಅಕ್ಷರಾಭ್ಯಾಸ ನಾಲ್ಗೆ ಮೇಲೆ ಬರೆಸ್ತಾರದು ಯಾವುದೇ ರೀತಿ ದುಡ್ಡು ಇಲ್ಲ. ಇಲ್ಲ ಇಲ್ಲ, ಯಾರಾದ್ರೂ ಬಂದು ನಿಂತ್ಕೊಬೋದಾ? ಯಾರಾದ್ರೂ ಕ್ಯೂಲ್ ನಿಲ್ತ್ಕೊಬೋದು. ನೀವು ಎಷ್ಟು ಬಾರಿ ಬರ್ಸಿದ್ದೀರಾ? ನಾವು 3 ಸಲ ಬರ್ಸಿದ್ದೀವಿ. 3 ಸಾರಿ ದುಡ್ಡೇ ತಗೊಂಡಿಲ್ಲ, ಇಲ್ಲ ಇಲ್ಲ, ಫ್ರೀಯಾಗಿ ಫ್ರೀಯಾಗಿ. ಅಭ್ಯಾಸ ಮಾಡಿಸಿದ್ದೀರಾ? 10th ಅಷ್ಟೇ ಯಾವ ಕಾಂಬಿನೇಷನ್ ಅಂತ ಹೇಳಿದ್ದಾರೆ PUC ಆದರೂ ಒಂದ್ಸಲ 10th ಬಂದು ಹೋಗಿ ಅಂತ ಹೇಳಿದ್ದಾರೆ. ಮತ್ತಿನ್ನು ಒಂದ್ಸಲ ಎಕ್ಸಾಮಿಗೂ ಅಷ್ಟೇ, ಎಕ್ಸಾಮ್ ಮುಂಚೆ ಒಂದ್ಸಲ ಬಂದು ದೇವ್ರ ಹತ್ರ ಒಂದು ಪ್ರದರ್ಶನ ಹಾಕಿ ಹೋಗಿ ಹಾಲ್ ಟಿಕೆಟ್ ತಗೊಂಡಿಟ್ಟು ಪ್ರಾರ್ಥನೆ ಮಾಡಿಕೊಂಡು. ಅಂದ್ರೆ ಇಲ್ಲೊಂದು ಶಕ್ತಿ ಇದೆ ಅಂತ ಅಂತೀರಾ? ಶಕ್ತಿ ಇದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಾವು ಸಾಗಡೆ ಅಂತ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀವಿ. ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀರಾ? ಹೌದು ಸರ್. ಇಲ್ಲಿ ಏನಕ್ಕೆ ಅಂತ ಬಂದಿದ್ದೀರಾ ಸರ್ ಇವತ್ತು? ಸರ್, ನಾವು ಮೊದಲು ಬರ್ಬೇಕಾದ್ರೆ ಭಾಳ ಕಷ್ಟ ಇತ್ತು. ನಿಮಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದು ಬರಬೇಕಾದ್ರೆ ಭಾಳ ಕಷ್ಟದಲ್ಲಿ ಬಂದು, ಇವಾಗ ನೆಕ್ಸ್ಟ್ ಬರ್ಬೇಕಾದ್ರೆ ಕಾರಲ್ಲೇ ಬಂದು, ಇವಾಗಲೂ ನಮ್ಮ ಫ್ರೆಂಡ್ ಜೊತೆಲಿ ಹೊಸ ಕಾರಲ್ಲಿ ಬಂದಿದ್ದೀವಿ. ಫಸ್ಟ್ ಬಂದಾಗ ಬಡತನದಲ್ಲಿ ಬಂದಿದ್ರಿ, ಈಗ ಕಾರಲ್ಲೇ ಬಂದಿದ್ದೀರಾ? ಹೌದು ಸರ್. ಅಷ್ಟೊಂದು ಕಷ್ಟ ಆಯ್ತಾ? ಸತ್ಯವಾಗ್ಲೂ. ಅಂತ ಕೇಳ್ಕೊಂಡಿರಿ ಇಲ್ಲಿ ಬಂದು. ತಾಯಿ ನಮಗೆ ಈಗ ಒಳ್ಳೆ ದಾರಿ ತೋರಿಸಿ ನಮ್ಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ, ತಾಯಿ ಜಗನ್ಮಾತೆಯಿಂದ ನಮ್ಗೆ ಎಲ್ಲ ರೀತಿಯಲ್ಲಿ ಸಕಲ ಕಷ್ಟಗಳು ನಿವಾರಣೆಯಾಗಿ ಸುಖ ಸಂತೋಷ ಅಷ್ಟೈಶ್ವರ್ಯ ಸಕಲ ಭೋಗ ಭಾಗ್ಯಗಳು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣದಲ್ಲಿ ಉನ್ನತ ಸ್ಥಾನ ಸಿಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳೆಲ್ಲ ಮೈಸೂರಿಗೆ ಓದ್ತಾ ಇದ್ದಾರೆ. ಬೇರೆ ಕಡೆ ಬಂದಾಗ ತುಂಬ ಬಡತನ ಇತ್ತು, ಬಡತನ ಭಾಳ ಕಷ್ಟ ಆಯ್ತು. ಬಂದಿದ್ದೀರಾ? ಊಟಕ್ಕೂ ಕಷ್ಟವಾಗ್ಬಿಟ್ಟಿತ್ತು ಸರ್, ಅಂಥ ನೀಚ ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಅಂತ ಅಷ್ಟೊಂದು ದೇವಿ ನಿಮ್ಮ ಮೇಲೆ ಒಲ್ದಿರೋದ ಕಾರಣ ಏನಿರ್ಬೋದು ಗೊತ್ತಾ? ಮೊದಲು ಬಂದಾಗ ನಾವು ನೋಡಲೇಬೇಕಂತ ಹಠ ಮಾಡ್ಕೊಂಡು ಅಷ್ಟು ಕಷ್ಟ ಇದ್ರು ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡು ಬಂದು 2,000 ರೂಪಾಯಿ ಕೊಟ್ಟು ಶಾಸ್ತ್ರ ಕೇಳ್ಬಿಟ್ರ ಮುಂದಕ್ಕೆ ಹೋಗೋಕೆ ಪೆಟ್ರೋಲ್ಗೆ ಕಾಸಿರಲ್ಲ. ಕೇಳಲಿಲ್ಲ ಅಂತಂದ್ರೆ ಇಲ್ಲಿ ಬಂದು ಫಲವಿಲ್ಲ ಅಂತ ಹೇಳ್ಬಿಟ್ಟು 2,000 ಕೊಟ್ಟು ಕೇಳ್ಬಿಟ್ಟೋದು, ಹೆಂಗೆ ಊರಿಗೆ ಸೇರಿದು. 2024 ಜನವರಿ ತಿಂಗಳಲ್ಲಿ ಫಸ್ಟ್ ಬಂದದ್ದು ನಾವು. 2 ವರ್ಷದಿಂದ ನಡೆದಿರೋ ಘಟನೆ. 28 ತಿಂಗಳಿಂದ ನಾವು ಕಂಟಿನ್ಯೂ ಬರ್ತೀವಿ. ಒಂದೊಂದ್ಸರಿ 2 ಅಮಾವಾಸ್ಯೆ ಪೌರ್ಣಮಿ 2ಕ್ಕೂ ಬರ್ತೀವಿ. ಒಂದೊಂದ್ಸರಿ 1 ತಿಂಗಳಲ್ಲಿ 1 ಸರಿ ಬರ್ತೀವಿ. ಕನಿಷ್ಠ ಅಂದ್ರೆ ಒಂದು 30-35 ಸರಿ ಆಗಿದೆ ಸರ್. 35ನೇ ಬಾರಿ ಬಂದಿದ್ದೀರಾ? ಹೌದು. ನೀವು ಎಷ್ಟನೇ ಬಾರಿ ಬಂದು ಹೋದ್ಮೇಲೆ ಕಾರ್ ತಗೊಂಡ್ರಿ? 2 ಬಾರಿ ಬಂದು ಹೋದ್ಮೇಲೆ. 2ನೇ ಸಾರಿಗೆ ತಾಯಿ ಒಲ್ದು ಬಿಡ್ಲಾ? ಫಸ್ಟ್ ಬಂದಾಗಲೇ ಹೋದಾಗಲೇ ಒಂದು ಸ್ವಲ್ಪ ಸೇಫ್ ಜೋನಿಗೆ ಬಂದಾಗಾಯ್ತು. 2ನೇ ಸಾರಿ ಹೋದಾಗ ನಮ್ಮ ಮಕ್ಕಳು ಕರ್ಕೊಬಂದು ನಾವು 5 ರೂಪಾಯಿ ಕಾಯಿನು 9 ರೂಪಾಯಿ ಕಾಯಿನ್ಗಳನ್ನ ಅರ್ಪಿಸಿದಾಗ ಮುಡಿ ಕಟ್ಟಿ ಮನೆಯಲ್ಲಿ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಬರ್ಬೇಕಾದ್ರೆ ಕಾರ್ ತಗೊಂಡ್ರಿ. ಏನು ಕೆಲಸ ಮಾಡ್ತಾ ಇದ್ದೀರಿ ನೀವೀಗ? ಸರ್, ನಾವು ಮೊದಲು ಗುಂಡ್ಲ್ ಪೆಡಲ್ ಅಂಗಡಿ ಇತ್ತು. ಯಾವುದೋ ಕಾರಣಾಂತರದಿಂದ ಕೊರೋನಾ ಬಂದ ಮೇಲೆ ನಾವು ಅದರಿಂದ ಗೋಜೋಗಿ ಭಾಳ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದು. ಇವಾಗ ಕಷ್ಟದಿಂದ ಪಾರಾಗಿ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಈ ಕ್ಷೇತ್ರದಲ್ಲಿ ತಾಯಿ ಶಕ್ತಿ ಇದೆ ಅಂತೀರಾ? ಅಪಾರವಾದ ಶಕ್ತಿ ಅದ, ಹೇಳೋಕ್ಕಾಗಲ್ಲ. ಲೋಕವನ್ನು ಕಾಪಾಡುವಂಥ ಸಕಲ ಕಷ್ಟ ನಿವಾರಣೆ ಕರುಣಾಕಾರಿ ಕರುಣಾಸಾಗರಿ ಜಗನ್ಮಾತೆ ಆದಿಶಕ್ತಿ ತ್ರಯಂಬಕೆ ಶಕ್ತಿ ಇದೆ ಅಂತೀರಾ? ಸತ್ಯವಾದ ನಾವೇ ಸಾಕ್ಷಿ ಎಲ್ಲದಕ್ಕಿಂತ ಹೆಚ್ಚಾಗಿ. ನಾನು ಮೈಸೂರಿನಿಂದ ಬಂದಿರೋದು. ಮೈಸೂರು ನಮ್ಮೂರು. ಹೌದು. ಎಷ್ಟೇ ಬಾರಿ ಬರ್ತಾ ಇದ್ದೀರಿ ಮೇಡಮ್? ಇದು 3ನೇ ಬಾರಿಗೆ ಬರ್ತಾ ಇದ್ದೇನೆ ನಾನು. ಬರ್ತಿದ್ರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆಯಾ? ಖಂಡಿತ. ಯಾಕಂದರೆ ಹಣ ಕಾಸು ಎಲ್ಲ ಇದೆ ದೇವ್ರ ದಯೆಯಿಂದ. ನೆಮ್ಮದಿ ಇರಲಿಲ್ಲ ಅದು ಖಂಡಿತ. ಹಾಗಾಗಿ ನಾನು ನನ್ನ ಚಿಕ್ಕಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ 3 ಜನನೂ ಬಂದಿದ್ದೇವೆ ಮೈಸೂರಿನಿಂದ. ಏನು ಇದು ಮಡ್ಲಕ್ಕಿ ಅಮ್ಮನಿಗೆ ಸೇವೆ ಸಲ್ಲಿಸೋದು ಇಲ್ಲಿ ಅಂದರೆ ಒಂದು ಹೆಣ್ಣಿಗೆ ನಾವು ತಾಯಿಯನ್ನು ಜಗತ್ ಸ್ವರೂಪಿಣಿ ಅಂತ ಹೇಳ್ತೀವಿ. ಮಾತೃರೂಪ ಅವಳಿಗೆ ಇವಾಗ ಒಂದು ಹೆಣ್ಣಿಗೆ ಅರಿಶಿನ ಕುಂಕುಮ ಎಷ್ಟು ಇಂಪಾರ್ಟೆಂಟೋ ಹಾಗೆ ತಾಯಿಗೂ ಕೂಡ ಒಂದು ಮಡ್ಲಕ್ಕಿ ಅಂದರೆ ಒಂದು ತಾಯಿಗೆ ಮಗಳು ಕೊಡುವಂಥದ್ದು, ಒಂದು ತಾಯಿ ಮಗಳಿಗೆ ಕೊಡುವಂಥದ್ದು, ಮಗಳು ತಾಯಿ ಕೊಡುವಂಥದ್ದು. ಇದು ತವ್ರ ಮನೆಯಿಂದ ಖಂಡಿತ ಈ ಮಡ್ಲಕ್ಕಿಗೆ ಇದೇ ಬೇರೆ. ನಾವು ಕೊಡುವ ಒಂದು ಸ್ವಲ್ಪ ಇದಿರಬಹುದು, ಬಟ್ ಇದ್ರ ಹಿಂದೆ ತುಂಬಾ ಅರ್ಥ ಇದೆ. ಯಾಕಂದರೆ ಒಂದು ಹೆಣ್ಮಗುವಿಗೆ ಮದುವೆ ಆದಮೇಲೆ ಅವಳ
ಎಲ್ಲ ಐಶ್ವರ್ಯಗಳು ಅಂದರೆ ಮುತ್ತೈದೆ ಸ್ಥಾನ ಸಿಗೋದು ಒಂದು ಮದುವೆ ಆದ ನಂತರ. ಹಾಗಾಗಿ ನಿಮಗೆ ಒಳ್ಳೇದಾಗಿದೆ ಮೇಡಮ್. ಖಂಡಿತ ಅದೇ ಹೇಳಿದ್ನಲ್ಲ, ನೆಮ್ಮದಿ ಬೇಕಿತ್ತು. ಮತ್ತು ನನ್ನ ಮಗಳು ಜರ್ಮನಿಯಲ್ಲಿದ್ದಾಳೆ, ಅವಳಿಗೋಸ್ಕರ ಇವತ್ತು ಪುನಃ ಬಂದಿರೋದು ನಾನು. ಜರ್ಮನಿಲಿರೋರಿಗೋಸ್ಕರ ನೀವು ಇಲ್ಲಿ ಕೇಳ್ಕೊಳಕ್ ಬಂದಿದ್ದೀರಿ? ಹೌದು, ಖಂಡಿತ. ಅವ್ರಿಗೆ ಏನು ಒಳ್ಳೇದಾಗಲಿ, ಮದುವೆ ಆಗಲಿ. ಅಂದರೆ ಈಗ ಲಂಡನಲ್ಲಿ ಇದ್ಲು, ಅವಳು ಕೆಲಸದಲ್ಲಿದ್ಲು, ಈಗ ಜರ್ಮನಿಗೆ ಹೋಗಿದ್ದಾಳೆ. ಅಲ್ಲಿ ಭಾಷೆ ಎಲ್ಲ ಕಲಿತು ಕೆಲಸ ಸಿಗಬೇಕು. ಭಾಷೆ ಎಲ್ಲ ಕಲಿತಾಯಿತು, ಎಕ್ಸಾಮ್ ಪಾಸ್ ಆಯಿತು ಡಿಸ್ಟಿಂಕ್ಷನಲ್ಲಿ. ಬಟ್ ಈಗ ಕೆಲಸಕ್ಕೋಸ್ಕರ ಓಡಾಡ್ತಾ ಇದ್ದಾಳೆ. ಜರ್ಮನಿ, ಲಂಡನ್ನಲ್ಲಿದ್ದರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಕಾಪಾಡುತ್ತೆ ಅಂತ ಖಂಡಿತ. ಈ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಇದು ನಮಗೆ ಶಕ್ತಿಪೀಠಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೌದಾ? ಹಾಗಾಗಿ ಆ ಶಕ್ತಿಪೀಠದಲ್ಲಿ ಇರುವಂಥ ಎಲ್ಲ ಅಂಶಗಳು ಈ ಸ್ಥಾನದಲ್ಲಿದೆ. ಬಂದಿದೆ ಗಮನ? ಖಂಡಿತ ಅದಕ್ಕೋಸ್ಕರ ಬಂದಿದ್ದೀವಿ. ಖಂಡಿತ. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಅವಶ್ಯಕ ಇರಲಿಲ್ಲ ಅಥವಾ ಆತ್ಮಸಾಕ್ಷಿಯಾಗಿ ಆ ದಾನವನ್ನು ಮಾಡಿರಲಿಲ್ಲ. ಅದಕ್ಕೋಸ್ಕರ ಅಮ್ಮನವರು ಏನು ಮಾಡಿದ್ರು, ನೀನು ವಾಪಸ್ ಈ ಕ್ಷೇತ್ರಕ್ಕೆ ನಿನ್ನ ಅವಶ್ಯಕತೆ ಇದೆ. ನೀನು ಮಾಡಿಕೊಟ್ಟಂಥ ದಾನದ ಹಣ ಅದು ಯಾವ ಸೊತ್ತಾಗಿರುತ್ತೋ ಗೊತ್ತಿಲ್ಲ. ಇನ್ನು ಸೊತ್ತಾಗುವಂಥ ಕಾಲಕ್ಕೆ ನೀನು ಅದನ್ನು ಮಾಡು, ಇನ್ನು ಸೊತ್ತಲ್ಲ ಇದನ್ನು ತಗೋ ಅಂತ ಹೇಳಿ ಆ ಹಣವನ್ನು ನಾವು ವಾಪಸ್ ಕೊಟ್ಟಿದ್ದೀವಿ. ಯಾಕೆಂದರೆ ನಮ್ಮ ಶ್ರೀಮಠದ ಒಂದು ಎಲ್ಲ ವಿಚಾರಗಳ ಬಗ್ಗೆ ಅನುದಾನ ಇಲ್ಲ, ನಾವು ಕೊಡಲ್ಲ ಅಂತ ಹೇಳ್ಬೇಕು. ಕರೆಕ್ಟಲ್ಲ? ಅವತ್ತು ಸ್ವಯಂ ಇಚ್ಛೆಯನ್ನು ಕೊಟ್ಟಿದ್ದಾನೆ, ಈಗ ಸ್ವಯಂ ಇಚ್ಛೆಯನ್ನು ಕೊಡ್ತಾರೆ, ನಾವು ಕೊಡಬೇಕು, ನಾವು ತಿಳ್ಕೋಬೇಕು. ಅದಕ್ಕೆ ಇಷ್ಟು ಜನ ಮಕ್ಕಳು ಬರ್ತಿರಲ್ಲ, ಶ್ರೀಮಠದ ತಾಯಿ ಕಟ್ಟಿರ್ತೀವ, ಜೋರಾಗಿ ಒಂದ್ಸರಿ ಮನೆ ಹೊಡಿತೀವ, ಮತ್ತೊಂದು ಕೊಡ್ತೀವ, ಏನು ಬರ್ತೀರಿ, ಅಮ್ಮನವ್ರ ದರ್ಶನ ಮಾಡ್ತೀರಿ, ಕಳಸಬರವಣಿಗೆ ಶಾಸ್ತ್ರ ಕೇಳ್ತೀರಿ. ಹೌದಾ ಇಲ್ಲ? ಶಾಸ್ತ್ರ ಕೇಳಲಿಕ್ಕೆ ಎಷ್ಟು? 2,000 ಹಣ ಕಟ್ಟಬೇಕಾದ್ರೆ ಏನಂತ ಹೇಳಿರ್ತಾರೆ, ನಮ್ಮಲ್ಲಿ 50 ಕೊಡಬೇಕು, ಇಲ್ಲ ಅಂದರು ಒಂದು ವಿಜ್ಞಾಪನ ಪತ್ರ ಬರೆದು ನಮ್ಗೆ ಕೊಟ್ಟು ಕೇಳಬೇಕು ಅಂತ ಅವಶ್ಯಕತೆ ಕೊಟ್ಟಿದ್ದೀವಿ. ಹೌದಾ ಇಲ್ಲ? ಕೇಳಿಲ್ಲ? 2,000 ಹಣ ಇದೆ ಕಳಸಬರವಣಿಗೆ ಕೇಳಲಿಕ್ಕೆ, ಆದರೆ 50 ಕೊಡಬೇಕು, ಇಲ್ಲ ಏನಾದ್ರು ವಿಜ್ಞಾಪನ ಪತ್ರವನ್ನು ಬರೆದು ಉಚಿತವಾಗಿ ಕೇಳಬೇಕು ಅಂತ ಅವಶ್ಯಕವಾಗಿ ಅವರು ಅವಕಾಶವನ್ನು ಕೊಡ್ತೀವಿ. ಕೆಲವರು ಹೇಳ್ತಾರೆ 2,000 ರೂಪಾಯಿ ತಗೊಳ್ತಾರೆ. ಯಾಕೆ ಬರೀತಾರೆ? ನೀವು ಬನ್ನಿ 2,000 ಕಟ್ಟಿ ಹೇಳ್ತಾರ? ಏನೂ ಇಲ್ಲ. ನೀವು ಬರ್ತೀರಿ, ನಾವು ಒಂದು ಪ್ರಶ್ನೆ ಕೇಳಬೇಕು ಅಂತೀರಿ, ಅಲ್ಲಿ ಒಂದು ಚೀಟಿ ಮಾಡಿರ್ತೀವಿ, ವಿದ್ಯಾರ್ಥಿಗಳ ಕಷ್ಟ ಅಂತ ಹೇಳಿದ್ರೆ ಆ ಕಷ್ಟ ಹಣವನ್ನು ಏನು ಮಾಡ್ತೀರಿ, ಸಂದಾಯ ಮಾಡ್ತೀರಿ, ಮಕ್ಕಳ ಇದನ್ನು ಪತ್ರ ತಗೊಳ್ತೀರಿ, ಹೇಳ್ತೀರಿ, ಹೋಗ್ತೀರಿ. ಇಷ್ಟೇ. ಆ ಪ್ರಶ್ನೆ ಕೇಳೋದು ಏನು? 5 ರೂಪಾಯಿ 9 ರೂಪಾಯಿ ಹಣ ಕಟ್ಟಕ್ಕೆ ಹೇಳಿ ಪ್ರಶ್ನೆ. ಹೌದಾ ಇಲ್ಲ? ಇಷ್ಟೇ ಹೇಳಿದ್ರು. ಅದನ್ನ ಏನು ಮಾಡ್ತೀರಿ, 5 ರೂಪಾಯಿ 9 ರೂಪಾಯಿ ಇಷ್ಟು ಜನ ಬಂದಿರ್ತಾರಲ್ಲ, ಇವಾಗ ಕಾರುಗಳಂತೂ ಮನೆಯಲ್ಲಿ 2-3 ಕಾರ್ ಇರ್ತಾವೆ. ಈಗ ಅವಾಗ ಕಾರೆಲ್ಲ ಸೈಕಲ್ ಇರಲಿಲ್ಲ, ಇದ್ರ ಗಾಡಿ ಕಾರಲ್ಲಿ ಏನು ಒಂದು ಅಷ್ಟು ಕಾರಲ್ಲಿ ನಿಂತ್ಕೊಳ್ತಾವ, ಅಲ್ಲೆಲ್ಲ ನಿಂತಿರ್ತಾರೆ. ಜನಕ್ಕೆ ಏನು ಅನಿಸ್ತದೆ ಅಂದರೆ, ಇವತ್ತು ಮಠಕ್ಕೆ ನೋಡಿ ಸತ್ಯ ಅಲ್ಲ, ಒಂದು ಮಠಕ್ಕೆ ಬಹಳ ದುರಾಕಾರವಾಗಿದೆ, ಸದಾಕಾರವಾಗಿದೆ, ಅಲ್ಲಿ ಸಾವು ಮಾಡೋದಿಲ್ಲ ಅಂದರೆ 5 ಕೋಟಿ ಬಂದಿರ್ತದೆ. 5 ಕೋಟಿ ಆಯ್ತಲ್ಲ, 5 ಕೋಟಿ ಬಂದಿದೆ ಚರ್ಚೆ ಮಾಡ್ತಾರೆ. ಅದ್ರ ಬಗ್ಗೆ ಏನಂದ್ರೆ ಕಂಡುಬಿಡುತ್ತೆ. ಸಾಂಬುರೇಶ್ವರ ಏನು ಮಾಡ್ತಾರೆ, ಇಷ್ಟ 2 ವರ್ಷ ಆಯಿತು, 300 ಪ್ರಶ್ನೆ ಕೇಳಿದ್ರೆ 6 ಲಕ್ಷ ಆಯಿತು. ಈ ಥರ ಚಿಂತನೆ ಮಾಡುವಂಥವ್ರು ನಮ್ಮಲ್ಲಿ ಬಹಳಷ್ಟು ಜಾಸ್ತಿ ಇರ್ತಾರೆ. ಅದಕ್ಕೆಲ್ಲ ನಾವೆಲ್ಲ ಚಿಂತೆ ಮಾಡಲ್ಲ. ಒಂದು ಪ್ರಶ್ನೆ ಇರುತ್ತೆ, ಕೋಶಾಲೆ ಹೋಗುತ್ತೆ, ಕ್ಷೇತ್ರ ಜೀರ್ಣೋದ್ಧಾರ ಆಗುತ್ತೆ, ದಾಸೋಹ ಆಗುತ್ತೆ, ಆ ಕ್ಷೇತ್ರದಲ್ಲಿರುವಂಥ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಈ ವಿಚಾರಗಳು ಯಾರಿಗೇನು ನೇರವಾಗಿ ಮತ್ತೆ ಚರ್ಚೆ ಮಾಡ್ಬೋದು. ಒಂದು ವಿಜ್ಞಾಪನ ಪತ್ರನ ನಮ್ಮ ಏನಾದರೂ ಸಮಸ್ಯೆಗಳಾದರೆ ನೇರವಾಗಿ ನಮ್ಮನ್ನು ಈ ಥರ ಸಮಸ್ಯೆ ಇದೆ ಸ್ವಾಮಿ, ಇದನ್ನು ಬಗೆಹರಿಸಬೇಕು ಅಂತ ನೇರವಾಗಿ. ಆದರೆ ಏನು ನಮಗೆ ಇಲ್ಲ. ಆದರೆ ನೀವು ಮೈಕ್ ಕೇಳಬೇಕಾದ್ರೆ ನಿಮ್ಮ ಹತ್ರ ಏನಿರಬೇಕು, ಮನಸ್ಸಿನ ಸ್ಥಿತಿ ಮಾತಾಡಬೇಕು. ಅದಕ್ಕೆಲ್ಲ ನೇರವಾಗಿ ಚರ್ಚೆಗೆ ರೆಡಿ ಇರ್ತೀವಿ. ಹೇಳಿ ಧರ್ಮದ ಕಾರ್ಯ ಮಾಡಬೇಕಂತ ಇರ್ತವೆ. ಕೃಷ್ಣ ಇದ್ದಾಗ, ಕೀಚನ ಇದ್ದಾಗ, ರಾಮ ಇದ್ದಾಗ, ರಾವಣ ಇದ್ದ, ಮಹಾಪುರುಷರು ಅವತಾರ ಮಾಡಿದಾಗ ಇಂಥ ವಿದ್ಯೆ ಇರ್ತಾರೆ. ಯಾರು ಬಂಧನಕ್ಕೆ ಈಡಾಗಬಾರ್ದು. ಧರ್ಮದ ಕಾರ್ಯಗಳು ನಾವೆಲ್ಲ ಜೊತೆ ಇರೋಣ, ಧರ್ಮದ ಕಾರ್ಯಗಳು ಮಾಡೋಣ. ಆರೋಗ್ಯಕ್ಕೆ ಯಾವಾಗಲೂ ಏನು ಮಾಡಬೇಕು, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ಸನಾತನ ಧರ್ಮ ಸೂರ್ಯ ಚಂದ್ರಾದಿ ಎಲ್ಲೇ ತನಕ ಇರುತ್ತೋ ಅಲ್ಲೇ ತನಕ ಶಾಶ್ವತವಾಗಿರುತ್ತೆ. ಹಿಂದೆ ಮಹಾಯುದ್ಧ ನಡೆದ್ರು ಎದ್ದಿದ್ದ ಯಾವುದು ಧರ್ಮ.
ಧರ್ಮೋ ರಕ್ಷತಿ ವಿದ್ಯಾರ್ಥಿ ಮಠಕ್ಕೆ ಒಂದು ದಾಖಲೆಯನ್ನು ಬರೆದಿ ಅನುಗ್ರಹ ಮಾಡಿರುವಂತಹ ಗುರುಗಳು ಯಾರು? ಶೃಂಗೇರಿ ಗುರುಗಳು, ಜಗದ್ಗುರುಗಳು. ಅದಕ್ಕೆ ವಿದ್ಯಾರ್ಥಿ ಮಠ ಏನ್ ಮಾಡೋದು? ಶೃಂಗೇರಿ ಶಾರದಾ ಪೀಠದ ಒಂದು ದೇವಸ್ಥಾನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಯಾರ ಸೊತ್ತು ಅಂದ್ರೆ ಯಾರ ಸೊತ್ತು? ಸನಾತನ ಆಸ್ತಿಕರ ಸೊತ್ತು. ಗುರುಗಳು ನಾವೆಲ್ಲ ಏನು ಇವತ್ತು ಧರ್ಮ ಕಾರ್ಯ ಮಾಡಲಿಕ್ಕೆ ಮಕ್ಕಳನ್ನು ನೇಮಿಸಿದ್ದಾರೆ. ನಾವು ಮಕ್ಕಳನ್ನು ನೇಮಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ವಿಚಾರವಾಗಿ ಎಲ್ಲೋ ಅಷ್ಟೇ ಮನೆ ದೇವರು, ಗ್ರಾಮ ದೇವರು, ಶಕ್ತಿಪೀಠಗಳು ಹೋಗಿ ದರ್ಶನ ಮಾಡಿ ಯಾವಾಗ ಅನುಷ್ಠಾನ ಮಾಡಬೇಡಿ. ಈಗ ಹೋಮಗಳು ಯಾಗಗಳು ಮಾಡ್ತಾ ಇರ್ತಾರಲ್ಲ ಅಂತ ಕಡೆ ಗಲಾಟೆ ಮಾಡಬಾರ್ದು. ಅವ್ರು ಹೋಮ ಮಂತ್ರ ಹೇಳ್ತಾರಲ್ಲ, ಏನ್ ಸ್ವಾಮಿ ಏನೋ ಮಂತ್ರ ಹೇಳ್ತಾರೆ ಅನ್ನೋದು, ಅವ್ರು ಏನೋ ಮಂತ್ರ ಕೇಳಿಸ್ಕೊಂಡ್ರೆ ಆ ಪುಣ್ಯ ಯಾರು ಬರುತ್ತೆ? ನಮಗ್ ಬರುತ್ತೆ. ಸೇವೆ ಮಾಡ್ತಾ ಇರ್ತಾರೆ ಯಾರೋ, ಆ ಸೇವೆ ನಾವು ಮಾಡ್ತಾರಾದ್ರೆ ಆ ಪುಣ್ಯ ಯಾರು ಬರುತ್ತೆ? ನಮಗ್ ಬರುತ್ತೆ. ಹಾಗಾಗಿ ಮಂತ್ರ ಹೇಳಂದ್ರೆ ಚರ್ಚೆ ಮಾಡಬೇಕು, ದರ್ಶನ ಮಾಡಬಾರ್ದು, ಅನುಷ್ಠಾನ ಮಾಡಿದ್ರೆ ತಿಳ್ಕೊಳ್ಳ ಮಾಡಬಾರ್ದು. ಇವಾಗ ಹೇಳ್ತಾ ಇದ್ರು ಆಟೋ ಬೆಂಕಿ ಹತ್ಬೇಕು, ಆಟೋ ಬೆಂಕಿ ಹತ್ತಿಲ್ಲ, ಪಕ್ಕದಲ್ಲಿ ಬೆಂಕಿ ಉಳಿತಾ ಇತ್ತು. ಮತ್ತೆ ಯಾರು ಗೊಂದಲಕ್ಕೆ ಅಂತೆಲ್ಲ ಗುರಿ ಆಗ್ಬಾರ್ದು. ಬಿಸಿಲ ಸಮಯದಲ್ಲಿ ಅನಾಹುತವೆಲ್ಲ ಆಗ್ತಾ ಇರ್ತದೆ. ಆ ಅನಾಹುತ ಆಗಿರೋದಕ್ಕಿಂತ ಎಚ್ಚರಿಕೆ ಒಂದು ಸೂಕ್ಷ್ಮಗಳು ಇರ್ತದೆ. ಇದು ಗುರುಗಳ ಅನುಗ್ರಹ ಇರುವಂತ ಯಾರು ಮಾತ್ರ ಅನಾಹುತಗಳು ಈ ಕ್ಷೇತ್ರದಲ್ಲಿ ಹಿಂದುವಾಗಿಲ್ಲ ಒಂದು ಆಗೋದಿಲ್ಲ. ಯಾಕಂದ್ರೆ ಇದು ದೇವಪಟ್ಟಣ, ಈ ಕ್ಷೇತ್ರ ಮೂರ ಹೆಸರಲ್ಲ ಇದು. ಈ ಕ್ಷೇತ್ರದ ಹೆಸರೇನು? ದೇವಪಟ್ಟಣ ಅಂತ ಇತ್ತು. ಹಳದಿ ಮಹಾರಾಜರ ಆಳ್ವಿಕೆಯಲ್ಲಿ ಕೆಜಿ ಪದವನ್ನು ಸೇರಿಸಿ ಕೆಜಿ ದೇವಪಟ್ಟಣವಾಯಿತು. ಹಳದಿ ಮಹಾರಾಜರು ಶೃಂಗೇರಿ ಮಹಾಪಟ್ಟಣವನ್ನು ಮಹಾ ಸಂಸ್ಥಾನವಿತ್ತು. ಆ ಒಂದು ಸಂಸ್ಥಾನದ ಒಂದು ಜಾಗವಾದಂತಹ ಈ ಕ್ಷೇತ್ರ ಈಗ ಶೃಂಗೇರಿ ಶಾರದಾಪೀಠಕ್ಕೆ ಏನಾಯಿತು? ಸಮರ್ಪಣೆ ಆಯಿತು. ಅದನ್ನು ಗುರುಗಳು ಸ್ವೀಕಾರ ಮಾಡಿದ್ರು. ಇವೆಲ್ಲ ಋಣ ಬಂದೇನೋ ರೂಪೇಣ ಪಶುಮತಿ ಸುತಾಲಯ. ಈಗ ಬರಬೇಕಾದ ಏನಿತ್ತು? ಈಗ ಉತ್ಸವ ಮಾಡುವಲ್ಲ, 5 ರೂಪಾಯಿ 9 ರೂಪಾಯಿ ಹಣ ಕಟ್ಟಿರೋರು ಉತ್ಸವ ಎಲ್ಲ ಆದಮೇಲೆ ಇನ್ನೊಂದು ವಿನಾಶವಾಗಿರ್ತಾರೆ. ಮೇಲ್ಗಡೆ ದೇವಸ್ಥಾನದಲ್ಲಿ 5 ದೀಪ ನೋಡಿ, ದರ್ಶನ ಮಾಡಿ 9 ರೂಪಾಯಿ ಹಣವನ್ನ ಮೇಲ್ಗಡೆ ಉಂಡಿ ಹಾಕಬೇಕು. ಅದಾದ್ಮೇಲೆ ಈಗ ರಕ್ಷೆ ಕೊಡ್ತಾರೆ, ತೀರ್ಥ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ಈಸ್ಕೊಂಡು ಕೆಳಗಡೆ ಒಂದು ಪುಡಿ ಇರುತ್ತೆ, 5 ರೂಪಾಯಿ ಕಾಣಿಕೆ ಹಾಕೋದು. ಮಡ್ಡಕ್ಕೆ ಕೊಡೋರು ಚಿಚ್ಚೋಟನ್ನ ಆ ಕಡೆ ಇಟ್ಟಿರ್ತಾರೆ. ಈಗ ಉತ್ಸವ ಆಗಬೇಕಾದ್ರೆ ಎಲ್ಲರೂ ಮಡ್ಡಾಕಿನ ತಲೆ ಮೇಲೆ ಹೊತ್ಕೊಂಡು ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರನ್ನು ಫಸ್ಟ್ ನೆನೆಸ್ಕೋಬೇಕು. ಆಮೇಲೆ ಗ್ರಾಮ ದೇವರು ನೆನೆಸ್ಕೋಬೇಕು. ಮನೆ ದೇವರು ಗ್ರಾಮ ದೇವರ ಆದ್ಮೇಲೆ ಯಾವ ಕ್ಷೇತ್ರದಲ್ಲಿ ನೀವು ಆ ಅಮ್ಮನವರನ್ನ, ಈ ಶಾರದಾ ವಿದ್ಯಾಚಂದ್ರೇಶ್ವರಿ ಅಮ್ಮನವರನ್ನ ನೆನೆಸ್ಕೋಬೇಕು. ಆಮೇಲೆ ಒಂದು ಉತ್ಸವ ಆದ್ಮೇಲೆ ಅಮ್ಮನವರಿಗೆ ಸತಿ ಸಲಹೆಯನ್ನು ಮಡ್ಡಕ್ಕೆ ಆಟಪಾಡಲು ಹೆಸರು ನಮ್ಮ ತಂದೆಯವರ ಒಂದು ಮಟ್ಟಕ್ಕೆ ದೇವರು ಏನ್ ಮಾಡಬೇಕು? ಸಮರ್ಪಣೆ ಮಾಡಬೇಕು. ಆಗ ತಾಯಿ ಮಗಳ ಸಂಬಂಧ ಏನಾಗುತ್ತೆ? ಗಟ್ಟಿ ಆಗುತ್ತೆ. ಆಗ ಮನೆಯನ್ನು ಅಮ್ಮನವರೇ ಕಾಪಾಡ್ತಾರೆ. ಎರಡನೇ ವಿಚಾರ, ಈ ಮಟ್ಟಕ್ಕೆ ಸೀರೆ ತರ್ತಿರಲ್ಲ, ಅವರು ಒಂದು ಸೂಕ್ಷ್ಮಗಳು. ಮಟ್ಟಕ್ಕೆ ಸೀರೆ ತರ ಶಕ್ತಿ ಇಲ್ಲ ಅನ್ನೋದು ಪರವಾಗಿಲ್ಲ, ಮಡ್ಡಗಳು ಒಂದು ಕೊಡ ಹೂವ ಒಂದು ಗಡಿ ಹಾಕಿ ಮಡ್ಡಕ್ಕೆ ಆಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಸೀರೆ 5 ರೂಪಾಯಿ ಕೊಡ್ತಾರೆ, 3 ರೂಪಾಯಿ ಸೀರೆ, ಅದನ್ನು ಮತ್ತೆ ಒಂದು ಏನಾಗ್ತದೆ ದೇವರು ಮುಡ್ಸಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅದು ಮಡಲಾಕಿ ಒಂದು ಗಡಿ ಹಾಕಿ ಒಂದು ಹಚ್ಚು ಎಲ್ಲ ಒಂದು ಹೂವು ಇಷ್ಟು ದೇವರನ್ನು ಮಡ್ಡಕ್ಕೆ ಆಗುತ್ತೆ. ಹಾಗಾಗಿ ಇವೆಲ್ಲ ಮಡ್ಡಕ್ಕೆ ದುಡ್ಡು ಸೀರೆ ಮಾಡೋರು ಅಕ್ಕಿ ತೆಂಗಿನಕಾಯಿ ಸಮರ್ಪಣೆ ಮಾಡಿದ್ರೆ ಮಡ್ಡಕ್ಕೆ ಆಗುತ್ತೆ. ಹಣ್ಣು ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿರಲ್ಲ, ತುಂಬಿಕೊಡಿ. ನಮ್ಮ ಹತ್ರ ಇಲ್ಲ ಅನ್ನೋರು ದೇವರಿಗೆ ಈ ಸೇವೆಯನ್ನ ಅದು ಸೇವೆನೆ. 1 ಲಕ್ಷ ರೂಪಾಯಿ ಕರ್ಕೊಂಡು 1 ಬಿಲಿಯನ್ ಕರ್ಕೊಂಡು